ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಹೌದು, ನಂದನ್ ಅವ್ರಿಗೆ ಎಲ್ಲ ಅರ್ಥ ಮಾಡಿಸ್ಬೇಕಂದ್ರೆ ನಾನು ಊರ್ವಶಿ ಅತ್ತೆ ಹೇಳ್ದಂಗೆ ಅವ್ರ ಜೊತೆ ನಡ್ಕೋಬೇಕು. ತಗೊಳ್ಳಿ ಕಿತ್ಲೇನ್ ಜ್ಯೂಸ್. ನಾನು ಜ್ಯೂಸ್ ಕೇಳದ್ನ, ಆದರೆ ನಾನು ತಂದ್ಬಿಟ್ಟಿದ್ದೀನಲ್ಲ, ನೀವೀಗ ಕುಡಿಲೇಬೇಕು. ನಂಗೆ ಬೇಕಿದ್ರೆ ಚಿಕ್ಕಮ್ಮನ ಹತ್ರನೋ ಅತ್ತಿಗೆ ಹತ್ರನೋ ಕೇಳಿ ತರಿಸ್ಕೋತೀನಿ. ನೀನು ತೊಗೊಂಡೋಗಿದ್ದಾನೆ. ಅಯ್ಯೋ, ನನಗೋಸ್ಕರ ಅಲ್ದಿದ್ರು ನಿಮಗೋಸ್ಕರ ಜ್ಯೂಸ್ ಆಗೈತಲ್ಲ ಈ ಕಿತ್ಲೇನು, ಇದ್ರ ಮುಖ ನೋಡಿ ಕುಡೀರಿ. ಹೋಗ್ಲಿ, ಈ ಜ್ಯೂಸಲ್ಲಿ ಕರ್ಗೈತಲ್ಲ ಸಕ್ಕರೆ, ಪಾಪ ಅದ್ರ ಮುಖ ನೋಡಾದ್ರೂ ಕುಡಿಬಾರ್ದಾ? ನಿಮಗೆ ಬಾಯಾರಿಕೆ ಆಗ್ತಲ್ವಾ? ನನಗಂತೂ ಈ ಜ್ಯೂಸ್ ನೋಡ್ತಾ ಇದ್ರೆ ಕುಡಿಬೇಕು ಅನ್ಸ್ತೈತೆ, ಇಷ್ಟು ಬಾಯಾರಿಕೆ ಆಗ್ತೈತೆ. ಹಂಗಿದ್ರೆ ನೀನೇ ಕುಡಿ. ಮೊದಲು ನೀವು ಕುಡೀರಿ, ಆಮೇಲೆ ನಾನು ಕುಡಿತೀನಿ. ತಗೊಳ್ಳಿ. ಏನು ಗೊತ್ತಾ ನಂದನವರೇ, ನಾನು ಪೂರ್ವಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ಐಸ್ ಕ್ಯಾಂಡಿ ತಿನ್ಕೊಂಡು ಹೋಗ್ತಿದ್ವಿ. ಒಂದೊಂದು ಟೈಮಲ್ಲಿ ನಮ್ಮ ಹತ್ರ ದುಡ್ಡು ಇರ್ತಿರ್ಲಿಲ್ಲ, ಆದರೆ ಐಸ್ ಕ್ಯಾಂಡಿ ಹನುಮಂತನ ನಮ್ಮ ಮುಖ ನೋಡಿ ಪಾಪ ಅಂತ ಫ್ರೀಯಾಗಿ ಐಸ್ ಕ್ಯಾಂಡಿ ಕೊಟ್ಟು ಹೋಗ್ತಿದ್ದ. ನೀವು ಯಾವತ್ತಾದರೂ ಐಸ್ ಕ್ಯಾಂಡಿ ತಿಂದಿದ್ದೀರಾ? ದೊಡ್ಡ ಅಂಗಡಿಲಿ ಸಿಗುತ್ತಲ್ಲ ಐಸ್ ಕ್ರೀಮ್, ಅದಲ್ಲ, ಪುಟ್ಟ ಐಸ್ ಡಬ್ಬದಲ್ಲಿ ಇರ್ತೈತಲ್ಲ ಐಸ್ ಕ್ಯಾಂಡಿ, ಅದು. ಇದಕ್ಕೊಂದು ಕಡ್ಡಿ ಹಾಕಿ ಫ್ರೀಜರಲ್ಲಿ ಇಟ್ಟು ಐಸ್ ಕ್ಯಾಂಡಿ ಮಾಡ್ಕೊಡ್ಲಾ? ನನಗೆ ಐಸ್ ಕ್ಯಾಂಡಿನೂ ಬೇಡ, ನೀನು ಕಂತೆ ಪೂರಣನೂ ಬೇಡ, ಜ್ಯೂಸು ಬೇಡ. ಮೊದಲು ತೊಗೊಂಡೋಗಿದ್ದಾನೆ. ನೋಡಿ ನೋಡಿ, ನೀವು ಈ ಜ್ಯೂಸ್ ಕುಡಿದ್ರೆ ನಿಮ್ಮ ಕೋಪ ಎಲ್ಲ ಸರ್ ಅಂತ ಇಳ್ದೋಗ್ತೈತೆ. ಬೇಕಾದ್ರೆ ಕುಡ್ದು ನೋಡಿ. ನಂದನ್ಗೆ ಪದ್ಮಿನಿ ಮೇಲೆ ಏನೋ ಕೋಪ ಇದೆ ಅಂತ ಆಯ್ತು. ಅಲ್ಲ, ಅಮ್ಮಾಜಿ ಬಂದು ಕೇಳಿಸ್ಕೋಬೇಕಾದ್ರೆ ಇವರಿಬ್ರು ಜಗಳ ಆಡೋದಕ್ಕೆ ಏನು ರೋಗ? ಇದೇ ಮಾತಾ ಹಾಗಿದ್ರೆ ಜ್ಯೂಸ್ ಕುಡಿಯೋಕ್ಕಿಲ್ವಾ? ಸರಿ ಬಿಡಿ, ನಾನು ಹೋಗಿ ಅಮ್ಮಾಜಿ ಹತ್ರನೇ ಮಾತಾಡ್ತೀನಿ. ಹೌದು, ನೀವು ಹೋದ ವಾರ ಪದ್ಮಿನಿ ಅನ್ನೋರ ಹೆಸರು ಹೇಳಿದ್ರಿ. ಅವರು ನಿಮ್ಮ ಜೊತೆ ನಿಮ್ಮ ಕಾರಲ್ಲೇ ಬೆಂಗಳೂರು ಬಂದಿದ್ರು ಅಂತಲೇ ಹೇಳಿದ್ರಿ. ನಾವು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದ್ವಿ. ಅವ್ರ ಹಸ್ಬೆಂಡ್ ಹೇಳ್ತಿದ್ದಾರೆ ಪದ್ಮಿನಿ ಅವರು ಮದುವೆ ಮನೇಲೇ ಇದ್ದರು ಅಂತ. ನಾವೆಷ್ಟೇ ಹೇಳಿದ್ರು ಅವ್ರು ಒಪ್ಕೊಳ್ಳಿಲ್ಲ. ಈಗ ನೀವು ಹೇಳಿ, ಅವರು ನಿಮ್ಮ ಜೊತೆ ಬಂದಿದ್ದು ನಿಜನಾ? ಈ ಆಕ್ಸಿಡೆಂಟ್ಗೂ ಅವ್ರಿಗೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ, ಸೈ ಮಾಡಿ. ಏಯ್, ಲೇಟ್ ಆಗ್ತಿದೆ, ಬೇಗ ಸೈನ್ ಮಾಡೋ. ಏನಿದು, ಇದ್ರಾಗ ಏನೇನೋ ಬರ್ದೈತಲ್ಲ? ಪದ್ಮಿನಿ, ಅದು ನನ್ಗೇನು ಕತೆ ಹೇಳಕ್ ಬರಬೇಡಿ. ಏನು ಬರ್ತಿದ್ದೀರಾ ಇದ್ರಾಗೆ? ಹಾಂ, 5 ವರ್ಷ ನಾನು ಈ ಕಂಪ್ನಿಗೋಸ್ಕರ ನೀವು ಹೇಳ್ದಾಗೆಲ್ಲ ಬಂದು ಡ್ಯಾನ್ಸ್ ಮಾಡ್ತೀನಿ ಅಂತ ತಾನೆ? ಇಲ್ಲ ಇಲ್ಲ ಇಲ್ಲ, ನಾನು ಸೈನ್ ಮಾಡಕ್ಕಿಲ್ಲ. ನೋಡಿ ಶೋಭರಾಜ್, ಏನೇ ಇದ್ರೂ ಓಪನ್ ಆಗಿ ಹೇಳಿ. ನೀವು ನಿಜ ಹೇಳಿದಷ್ಟು ನಾವು ನಿಮಗೆ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಹೇ ಪದ್ಮಿನಿ, ಇವತ್ತು ನನ್ನ ಜೀವನ ಹೀಗಾಗೋದಕ್ಕೆ ಕಾರಣನೇ ನೀನು. ಕಾಲು ಮುರಿದೋಗಿದೆ, ಕಾರು ಗುಜರಿ ಸೇರಿದೆ, ಇದ್ದಿದ್ದು ನನ್ನ ಕೆಲಸನೂ ಕೈ ತಪ್ಪೋಗಿದೆ. ಆದರೆ ನೀನು ಮಾತ್ರ ಮದುವೆ ಆಗಿ ಆರಾಮಾಗಿದ್ಯಲ್ವಾ? ಶೋಭ್, ಮಾತಾಡಿ. ಅವತ್ತೇನು ನಡೀತು? ಇದಕ್ಕೆ ಪದ್ಮಿನಿಯವ್ರ ಕಾರಣನಾ? ಒಂದು ನಿಮಿಷ. ಈಗೇನು ನಿಂದು? ನೀನು ಹೇಳ್ದಂಗೆ ಜ್ಯೂಸ್ ಕುಡಿತಿದ್ದೀನಿ ತಾನೆ, ನೆಮ್ಮದಿಯಾಗಿ ಕುಡಿಯೋಕ್ಕಾದ್ರೂ ಬಿಡು. ಇರಿ, ನಿನ್ ಕಂಡ್ರಪ್ಪೆ ಕೂದಲುದ್ರೈತೆ. ಓ ಹೌದಾ? ಅಯ್ಯೋ, ಎಂಥ ಕೆಲಸ ಆಗೋಯ್ತು. ಇಂಥ ಘಟನೆ ನಡೆಯುತ್ತೆ ಅಂತ ಯಾರು ಊಹೆನೂ ಮಾಡ್ಕೊಂಡಿರಲ್ಲ. ನೀನೀಗಲೇ ನ್ಯೂಸ್ ಚಾನಲ್ ಅವ್ರಿಗೆ ಫೋನ್ ಮಾಡ್ಬಿಡು, ಇದು ಒಂದು ಬ್ರೇಕಿಂಗ್ ನ್ಯೂಸ್ ಆಗೋಗ್ಬಿಡ್ಲಿ. ಹಂಗಲ್ಲ ನಂದನವ್ರೆ, ಈ ಥರ ಕಂಡ್ರಪ್ಪೆ ಉದ್ರದಾಗ ಏನು ಮಾಡ್ಬೇಕು ಗೊತ್ತಾ? ಏನು ಮಾಡಬೇಕು? ಗುಂಡಿ ತೋಡಿ ಮಣ್ಣು ಹಾಕಿ ಮುಚ್ಚಿ ಹೂವಿನ ಬೊಕ್ಕೆ ಇಟ್ಟು ಶ್ರದ್ಧಾಂಜಲಿ ಕೊಡ್ಬೇಕಾ?
ಅಯ್ಯೋ ಯಾಕೆ ಏನೇನೋ ಮಾತಾಡ್ತೀರಾ, ನನಗೂ ಸ್ವಲ್ಪ ಮಾತಾಡೋಕೆ ಬಿಡಿ. ಏನಂದರೆ ರೆಪ್ಪೆ ಉದ್ರದಾಗ ಈ ಥರ ಕೈ ಮೇಲೆ ಇಟ್ಕೊಂಡು ನಮ್ಗೇನು ಆಸೆ ಆಯಿತೋ ಅದನ್ನು ಮನಸ್ಸಲ್ಲೇ ಕೇಳ್ಕೊಂಡು ಉಫ್ ಅಂತ ಊದಿದ್ರೆ ಆ ಆಸೆ ನಿಜ ಆಗತ್ತೆ. ನೀವೇನಾದ್ರು ಕೇಳ್ಕೊಂಡು ಊದಿ. ಅಮ್ಮ ತಾಯಿ ನನ್ನ ಬಿಟ್ಬಿಡು. ಪ್ಲೀಸ್ ನಂದನವರೇ, ನನ್ನ ಮಾತು ಕೇಳಿ. ನಿಮ್ಮ ಮನಸ್ಸಲ್ಲಿರೋ ಆಸೆನ ಕೇಳ್ಕೊಂಡು ಊದಿ, ಅದು ನಿಜ ಆಗುತ್ತೆ. ಏನಂತ ಕೇಳ್ಕೊಂಡ್ರಿ? ನೀನು ನನ್ನ ತಲೆ ತಿಂದಿರಲಿ ಅಂತ ಕೇಳ್ಕೊಂಡೆ. ಸರಿ ಸರಿ, ಈಗ ಬೇಗ ಜ್ಯೂಸ್ ಕುಡಿದು ಮುಗಿಸಿ, ಇಲ್ಲಾಂದ್ರೆ ನಿಂಗೆ ಸಿಟ್ಟಿಗೆ ಈ ತಣ್ಣಗಿರೋ ಜ್ಯೂಸು ಬಿಸಿ ಆಗೋಗ್ತೈತೆ. ಅದು ನೋಡು, ನಿಮ್ಮ ಅಕ್ಕಂಗೆ ವಿಷಯ ಹೇಳ್ಬೇಡ. ನಾನು ಅವಳನ್ನು ಸ್ವಲ್ಪ ಆಟ ಆಡಿಸ್ಬೇಕು. ಓಹೋ, ಇದಾ ಪ್ಲ್ಯಾನು? ಸರಿ ಸರಿ, ನಾನು ಅವಳಿಗೆ ಏನೂ ಹೇಳೋಕ್ಕಿಲ್ಲ. ಆದರೆ ನೀವು ಅವಳನ್ನ ಸರಿಯಾಗಿ ಮಾತಾಡಿಸ್ತಿಲ್ಲ ಅಂತ ಅವಳು ಊಟ ತಿಂಡಿ ಏನೂ ಸರಿಯಾಗಿ ಮಾಡ್ತಾ ಇಲ್ಲ. ಆಚೆ ಕೋಪ ಹೋಗೈತೆ ಅಂತ ನೀವೇ ಹೋಗಿ ಅವಳಿಗೆ ಹೇಳಿ. ನಾನು ಹೇಳಿದ್ರೆ ಚೆನ್ನಾಗಿರಕ್ಕಿಲ್ಲ. ನೇರವಾಗಿ ಹೋಗಿ ಹೇಳ್ಬಿಟ್ರೆ ಏನು ಮಜಾ ಇರುತ್ತೆ. ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಈಗ ಕಾಫಿಗೆ ಸಕ್ಕರೆ ಹಾಕ್ತಾಳಲ್ಲ, ಆಗೊಂದು ಮ್ಯಾಜಿಕ್ ನಡೆಯುತ್ತೆ. ಏನು ಮ್ಯಾಜಿಕ್ಕು? ನನಗೆ ಕೋಪ ಹೋಗಿದೆ ಅಂತ ಗೊತ್ತಾಗಿ ಅವಳು ಹೊಡ್ಕೊಂಡು ಬರ್ತಾಳೆ. ಹೌದಾ? ಹೇಗೆ? ಏನು ಮಾಡಿದ್ರಿ? ಅಂದರೆ ನಂದನವರು ನನ್ನ ಕ್ಷಮಿಸ್ಬಿಟ್ರಾ? ನನ್ನ ಹತ್ರನೇ ಸಾರಿ ಕೇಳಿದ್ದಾರೆ ಅಂದರೆ ನಾನು ತಪ್ಪು ಮಾಡಿಲ್ಲ ಅಂತ ಅರ್ಥ ಆಯ್ತಾ ಅವ್ರಿಗೆ? ನಾನು ಅವತ್ತು ಬೇಕು ಅಂತ ಹೋಗಿಲ್ಲ, ನನ್ನ ಪರಿಸ್ಥಿತಿ ಬೇರೆ ಇತ್ತು ಅಂತ ಗೊತ್ತಾಯ್ತಾ? ನಾನು ಅವ್ರನ್ನ ಕೇಳಿನೇ ಹೋಗಿದ್ದು ಅಂತ ಮನ್ವರಿಕೆ ಆಯ್ತಾ? ಹಬ್ಬದ್ಯಾವ್ರೆ, ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಕಡೆಗೂ ನಂದನವರು ನನ್ನ ಅರ್ಥ ಮಾಡ್ಕೊಳ್ಳೋ ಹಂಗೆ ಮಾಡಿದೆ. ಒಂದು ಕಾಫಿ ಮಾಡೋಕ್ಕೆ ಇಷ್ಟೊತ್ತಾ? ಕಾಫಿ ಮಾಡೋದಾಗಿದ್ದಿದ್ರೆ ಇಷ್ಟೊತ್ತಿಗೆ ಮಾಡಿ ತೊಗೊಂಡು ಬಂದಿರೋಳು. ಆದರೆ ನೀವು ಬರ್ತಿರೋ ಪತ್ರನ ನೋಡಿ ಖುಷಿಯಾಗಿ ಕನಸಲ್ಲಿ ತೇಲಾಡ್ತಾ ಇರಬೇಕು. ನಿನ್ನೆ ನಾನು ಅಷ್ಟೆಲ್ಲ ಹೇಳಿದ್ರು ಸ್ವಲ್ಪನೂ ಭಯ ಭಕ್ತಿ ಇಲ್ಲದೆ ನಿನ್ನ ಪಾಡಿಗೆ ನೀನು ಇದೆಯಲ್ಲ, ಯಾಕೆ? ನಾನು ಹೇಳಿದ್ದೆಲ್ಲ ಮರ್ತೋಯ್ತಾ? ಪದ್ಮಿನಿ ಈಗ ಖುಷಿಲಿ ಓಡ್ಕೊಂಬರ್ತಾಳಲ್ವ, ಇಲ್ಲಿವರೆಗೂ ಅವಳನ್ನ ಅರ್ಥ ಮಾಡ್ಕೊಳ್ದೆ ಅವಳನ್ನು ನೋಯಿಸಿದ್ದಕ್ಕೆಲ್ಲ ಒಟ್ಟಿಗೆ ಮಂಡಿ ಊರಿ ಸಾರಿ ಕೇಳ್ತೀನಿ. ನಿಜಾನಾ? ನಾನಂತೂ ಆ ಕ್ಷಣಕ್ಕೆ ಕಾಯ್ತಾ ಇದ್ದೀನಿ. ಮೊದಲು ನಾನು ನಿನಗೊಂದು ಸಾರಿ ಹಾಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ಮೊದಲು ಸಾರಿ, ಯಾಕಂದರೆ ನನ್ನ ಕೈಯಿಂದ ನಿನಗೆ ತಾಳಿ ಹಾಕ್ಬಿಟ್ಟೆ. ನನಗೆ ಗುಂಗಟ್ಟು ಒಳಗಡೆ ಇರೋದು ನೀನು ಅಂತ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಇಂಥ ಅನ್ಯಾಯ ಆಗಕ್ಕೆ ಬಿಡ್ತಿರ್ಲಿಲ್ಲ ನಾನು. ಗೊತ್ತಿಲ್ಲದೆ ಆಗಿದ್ದ ತಪ್ಪಿಗೆ ನಿನ್ನ ಜೀವನದಲ್ಲಿ ಇದೊಂದು ಕಪ್ಚುಕ್ಕಿಯಾಗಿ ಉಳ್ಕೊಂಡ್ಬಿಡ್ತು. ಇದ್ರಾಗೆ ನಿಮ್ಮೊಬ್ಬರದೇ ತಪ್ಪಿಲ್ಲ, ಎಲ್ಲರೂ ಪರಿಸ್ಥಿತಿಗೆ ಸಿಕ್ಬಿದ್ವಿ. ನಿನ್ನ ಪರಿಸ್ಥಿತಿ ಗಿರಸ್ಥಿತಿ ಅನ್ನೋ ಕತೆ ಎಲ್ಲ ನನ್ನ ಹತ್ರ ಹೇಳಬೇಡ. ನನಗೆ ನನ್ನ 4 ಲಕ್ಷ ರೂಪಾಯಿ ದುಡ್ಡು ಬೇಕು, ಈಗಲೇ ತಂದ್ಕೊಡು. ಈಗಲೇ ಬೇಕು ಅಂದರೆ ನಾನು ಅಷ್ಟೊಂದು ಹಣ ಎಲ್ಲಿಂದ ತರಲಿ? ನನಗೆ ಸ್ವಲ್ಪ ಟೈಮ್ ಕೊಡಿ ಪ್ಲೀಸ್. ಅದೆಲ್ಲ ನನ್ನ ಹತ್ರ ಹೇಳ್ಬೇಡ. ಒಂದು, ನೀ ನನಗೆ ದುಡ್ಡು ತಂದ್ಕೊಡು, ಇಲ್ಲ ಅಂದರೆ ನಾಳೆ ಬೆಳಿಗ್ಗೆನೆ ನಾನು ನಿಮ್ಮ ಮನೆ ಮುಂದೆ ಇರ್ತೀನಿ. ಈಗ ಥ್ಯಾಂಕ್ಸ್ ಹೇಳೋ ಟೈಮು. ಇಷ್ಟೆಲ್ಲ ಆದರೂ ನೀನು ತಾಳ್ಮೆ ಕಳ್ಕೊಳ್ದೆ ಪರಿಸ್ಥಿತಿನ ತುಂಬ ಕೂಲಾಗಿ ಹ್ಯಾಂಡಲ್ ಮಾಡ್ತಿದೀಯ. ನನ್ನ ಮೇಲಾಗಲಿ ನಿಮ್ಮ ಅಕ್ಕನ ಮೇಲಾಗಲಿ ಸ್ವಲ್ಪನೂ ಕೋಪ ಮಾಡ್ಕೊಳ್ದೆ ನಿನಗಾಗಿರೋ ಅನ್ಯಾಯನ ಮರೆತು ನನ್ನ ನಿಮ್ಮ ಅಕ್ಕನ್ನ ಒಂದು ಮಾಡೋಕ್ಕೆ ನೋಡ್ತಾ ಇದೆಯಾ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಹಂಗ್ಯಾಕೆ ಹೇಳ್ತೀರಾ? ನೀವಿಬ್ರು ಒಂದಾದರೆ ನನಗೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಆದರೆ ನಿನ್ನ ಕತೆ ಏನು ಪೂರ್ವಿ? ಎಲ್ಲಿ ತನಕ ಈ ತಾಳಿನ ನಿನ್ನ ಕುತ್ಕೆಲೆ ಇಟ್ಕೊಂಡಿರ್ತೀಯ? ಇದೇನಿದು? ಸಕ್ಕರೆ ಇದೆ, ಆದರೂ ಇವಳು ಲೆಟರ್ ನೋಡಿಲ್ವಾ? ಇದೇನಿದು? ಸಕ್ಕರೆನೇ ಹಾಕಿಲ್ಲ? ಹಾಕಿದ್ದೀನಿ, ಯಾಕೆ ಸಾಕಾಗ್ತಿಲ್ವಾ? ಇರಿ ತರ್ತೀನಿ. ಬೇಡ ಬೇಡ, ಇರಲಿ.
ನನಗೇನಾದರೂ ಸ್ವೀಟ್ ತಿನ್ಬೇಕು ಅನ್ನಿಸ್ತದೆ, ಸಕ್ಕರೆ ಹಾಕಿ ಏನಾದರೂ ಮಾಡ್ತೀಯಾ? ಈಗ ಬೇಡ, ಆಮೇಲೆ ಮಾಡಿ, ಪರವಾಗಿಲ್ಲ. ಸರಿ. ಇದೇನಿದು? ಅಕ್ಕ ಏನು ಹೇಳಲೇ ಇಲ್ಲ. ಅದೇ ನನಗೂ ಅರ್ಥ ಆಗ್ತಿಲ್ಲ. ಇವಳೇನಾದರೂ ನನ್ನ ಸತಾಯಿಸ್ಬೇಕು ಅಂತ ಹೀಗೆ ಮಾಡ್ತಿದ್ದಾಳ? ಇಲ್ಲ ಇಲ್ಲ, ಅಕ್ಕನಿಗೆ ಅದೆಲ್ಲ ಹೊಳೆಯೋಕ್ಕಿಲ್ಲ. ಅಲ್ಲ, ಅವಳು ಪತ್ರ ಓದಿದ ಖುಷಿಲಿ ಹಾಗೆ ಓಡ್ ಬರಬೇಕಿತ್ತು. ಇಲ್ಲ, ಇಲ್ಲಿಗೆ ಬಂದಮೇಲಾದರೂ ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡಬೇಕಿತ್ತು. ಆದರೆ ಅವಳು ಯಾಕೆ ಸಪ್ಪಗಿದ್ಲು? ಪೂರ್ವಿ, ನಿಮ್ಮ ಅಕ್ಕಂಗೆ ನನ್ನ ಕ್ಷಮಿಸೋಕೆ ಇಷ್ಟ ಇಲ್ಲ ಅನಿಸುತ್ತೆ. ತಪ್ಪೇನಿಲ್ಲ ಬಿಡು, ನಾನು ಅವಳನ್ನ ತುಂಬ ಹರ್ಟ್ ಮಾಡಿದ್ದೀನಿ. ಅವಳಷ್ಟು ಸುಲಭವಾಗಿ ನನ್ನ ಕ್ಷಮಿಸಲ್ಲ. ಇರಲಿ, ಕಾಯ್ತೀನಿ. ಏನಾಯ್ತೆ? ನೀನು ಯಾಕೆ ನಂದನವ್ರ ಜೊತೆ ಸರಿಯಾಗಿ ಮಾತಾಡಲಿಲ್ಲ? ಸಕ್ಕರೆ ಡಬ್ಬ ನೋಡಿದ್ಯಾ? ಚೀಟಿ ಸಿಕ್ತಾ? ಸಿಕ್ತು ಪೂರ್ವಿ. ನಂದನವರು ಸಾರಿ ಅಂತ ಬರ್ದಿದ್ದು ನೋಡಿ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಈ ಕ್ಷಣನೇ ಸತ್ತೋದ್ರೂ ಪರವಾಗಿಲ್ಲ ಅನಿಸ್ತು. ಮತ್ತ್ಯಾಕೆ ನಂದನವ್ರ ಮುಂದೆ ನೀನು ಡಲ್ಲಾಗಿದ್ದೆ? ನೀನು ಖುಷಿಯಿಂದ ಓಡ್ ಬಂದು ಕುಣಿದಾಡ್ತೀಯ ಅಂತ ಅವರು ಎದುರು ನೋಡ್ತಿದ್ರು ಗೊತ್ತಾ? ನಾನು ಖುಷಿಯಿಂದನೇ ಬರ್ತಿದ್ದೆ ಪೂರ್ವಿ. ಆದರೆ ಅಷ್ಟರಲ್ಲಿ ಆ ಶೋಭರಾಜ್ ಫೋನ್ ಬಂತು. ಅವ್ನು ನಾಳೆನೆ ಮನೆಗೆ ಬರ್ತಾನಂತೆ. ಬಂದು ಎಲ್ಲ ವಿಷಯನೂ ಮನೆಯವ್ರಿಗೆ ಹೇಳ್ಬಿಡ್ತಾನೆ ಕಣೆ. ನಂದನ್ನವರು ಈಗಷ್ಟೇ ನನ್ನ ಮೇಲೆ ಇದ್ದಿದ್ದು ಕೋಪ ಇಲ್ಲ ಮರೆತು ನನ್ನ ಕ್ಷಮಿಸೋರೆ. ಈಗ ಮತ್ತೆ ಅವ್ನು ಬಂದು ಗಲಾಟೆ ಮಾಡಿದ್ರೆ ಎಲ್ಲ ಛಿದ್ರ ಆಗೋಗ್ತೈತೆ. ನನಗಂತೂ ತುಂಬ ಭಯ ಆಗ್ತೈತೆ ಕಣೆ. ಅಯ್ಯೋ ಭಗವಂತ, ಈ ಶೋಭರಾಜ್ ಅಂತ ರಾಕ್ಷಸನಿಂದ ನಮಗೆ ಮುಕ್ತಿನೇ ಇಲ್ವಾ? ಅಷ್ಟಕ್ಕೂ ಅವನಿಗೇನು ಬೇಕಂತೆ? 4 ಲಕ್ಷ ಬೇಕಂತೆ, ಅದು ಇವತ್ತೇ. ಅಕ್ಕ, ನೀನು ನಂದನವ್ರನ್ನ ಕೇಳ್ಬೋದಲ್ವಾ? ಅದು ಹೆಂಗೆ ಸರಿ ಇರ್ತೈತೆ ಪೂರ್ವಿ? ಯಾವ ಮುಖ ಇಟ್ಕೊಂಡು ನಂದನವ್ರ ಹತ್ರ ಹೋಗಿ 4 ಲಕ್ಷ ಕೇಳಲೆ? ನಂದನವರು ಬೇರೆ ಯಾರು ಅಲ್ಲ ಕಣೆ, ನಿನ್ ಗಂಡ. ನೀನು ಅವ್ರ ಹತ್ರನೇ ಕೇಳಕ್ಕೆ ಹಿಂಗೆ ಹಿಂಜರಿದ್ರೆ ಹೇಗೆ? ನಿನಗಾಗಕ್ಕಿಲ್ಲ ಅಂದರೆ ಬಿಡು, ನಾನೇ ಮಾತಾಡ್ತೀನಿ. ಪ್ಲೀಸ್ ಪೂರ್ವಿ, ಬೇಡ. ಅಕ್ಕ, ನೋಡು ಪೂರ್ವಿ, ನನ್ನ ಸಮಸ್ಯೆ ಮಧ್ಯೆ ನಂದನವ್ರನ್ನ ಸಿಕ್ಕಾಕ್ಸಿ ಅವ್ರ ಜೀವನನೇ ಒಂದು ಪ್ರಶ್ನೆ ಆಗೋ ಥರ ಮಾಡಿದ್ದೀನಿ. ಈಗ ಮತ್ತೆ ನಂದನವ್ರ ಹತ್ರ ಹೋಗಿ ಶೋಭರಾಜ್ ಹೆಸರು ಹೇಳಿ 4 ಲಕ್ಷ ಕೇಳಕ್ಕೆ ನನ್ನ ಮನಸ್ಸೇ ಒಪ್ತಿಲ್ಲ ಕಣೆ. ಇದಕ್ಕೆಲ್ಲ ನಾನೇ ಒಂದು ಪರಿಹಾರ ಹುಡುಕ್ತೀನಿ. ಪ್ಲೀಸ್ ನೀನು ಸುಮ್ಮನೆ ಇದ್ಬಿಡು. ಅಲ್ಲ ಅಕ್ಕ, ನಂದನವ್ರಿಗೆ ಎಲ್ಲ ವಿಷಯ ಗೊತ್ತಲ್ವಾ? ನೀನು ಒಂದೇ ಒಂದು ಮಾತು ಅವ್ರನ್ನ ಕೇಳೋದ್ರಿಂದ ಅವ್ರೇನು ತಪ್ಪು ತಿಳ್ಕೊಳಕ್ಕಿಲ್ಲ. ಸುಮ್ಮನೆ ನೀನೇ ಏನೇನೋ ಯೋಚನೆ ಮಾಡಿ ಹಿಂಜರಿತಿದ್ಯಾ ಅಷ್ಟೇ.